ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಸಾಟರ್ಡೆ. ಋತುನ ಕ್ಲಾಸಿಗೆ ಕಳಿಸಿಲ್ಲ. ಅವನಿಗೆ ಜ್ವರ ಕೆಮ್ಮು ಎಲ್ಲ ಸ್ವಲ್ಪ ಜಾಸ್ತಿನೇ ಆಯಿತು. ನೈಟು ಪೂರ್ತಿ ನಿದ್ದೆ ಮಾಡಿಲ್ಲ. ನಾನು ಹೇಳಿದ್ದೆ ನೈಟ್ ನಾನು ನಿದ್ದೆ ಮಾಡಲ್ಲ ಅಂತ, ಹಂಗೆ ಆಯಿತು. ಫುಲ್ಲು ಕೆಮ್ಮು ಜಾಸ್ತಿ ಆಯಿತು. ಕಫ ಹೊರಗಡೆ ಬಂದಿದ್ದರೆ ಅವನಿಗೆ ಕೆಮ್ಮು ಸ್ವಲ್ಪ ಕಂಟ್ರೋಲ್ ಆಗ್ತಿತ್ತು. ಬಟ್ ಅವನಿಗೆ ಕಫ ಹೊರಗಡೆ ಬರಲೇ ಇಲ್ಲ. ಸೊ ಹಾಗಾಗಿ ಅವನಿಗೆ ಆಸ್ಪತ್ರೆಗೆ ಕರ್ಕೊಂಡೋಗೋಣ ಅಂತ. ಕಡಿಮೆ ಇದ್ದಾಗಲೇ ಕರ್ಕೊಂಡೋಗ್ಬಿಟ್ರೆ ಸುಮ್ಮನೆ ರಿಸ್ಕ್ ಆದರೂ ಕಡಿಮೆ ಆಗುತ್ತೆ. ರಾತ್ರಿ ಎಲ್ಲ ಬಿಸಿನೀರು ಅದು ಇದು ಕುಡಿದಿದ್ದೇ ಆಯಿತು. ಬಟ್ ಅವ್ನು ಕಫ ಹೊರಗಡೆ ಬಂದಿದ್ದರೆ ಅವ್ನು ರಿಲೀಫ್ ಆಗೋನು. ಅದು ಕಫ ಹೊರಗಡೆ ಬರ್ತಾಯಿಲ್ಲ ಅವನಿಗೆ. ಸೊ ಹಾಗಾಗಿ ಕೆಮ್ಮಿ ಸುಸ್ತಾಗ್ಬಿಟ್ಟ ಅವನು. ಇವಾಗ ಜಸ್ಟ್ ಎದ್ದು ಒಂದು 1 ಅವರ್ ನಿದ್ದೆ ಮಾಡಿದ್ದಾನೆ ಅಷ್ಟೇ. ಫುಲ್ ಡೇ ನಿದ್ದೆ ಮಾಡಿಲ್ಲ ಅವನು. ಈಗ ಅದಕ್ಕೆ ಟಿಫನ್ ಮಾಡಿ ಆಸ್ಪತ್ರೆಗೆ ಕರ್ಕೊಂಡೋಗೋಣ ಅಂತ ಅಲ್ಲೇ ಕೂತಿದ್ದಾನೆ ಇಂಟು ಟಿ ವಿ ಹಾಕ್ಕೊಂಡು. ಈಗ ಟಿಫನ್ಗೆ ಅಂತ ರೊಟ್ಟಿ ಮಾಡೋಣ ಅಂತ. ಎಣ್ಣೆ ಜಿಟ್ಟಿಂದ ಏನೋ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಇವಾಗ ರೊಟ್ಟಿ ಮಾಡೋಣ ಅಂತ. ನಾನು ತುಂಬ ಈಗ ಗುಡ್ಗಾರ ಅಂತೆಲ್ಲ ಮಾಡ್ತೀವಲ್ಲ, ಟೊಮೆಟೊ ಖಾರ ಅದೆಲ್ಲ ಮಾಡಬೇಕಾದ್ರೆ ಟೊಮೆಟೊನ ತುಂಬ ಸಣ್ಣಗೆ ಬೇಕಲ್ಲ, ಅದಕ್ಕೆ ಇದರಲ್ಲೇ ಚಾಪ್ ಮಾಡ್ಕೊಳೋದು ನೋಡಿ. ಅರ್ಧ ಹೋಳು ಮಾಡಿ ಚಾಪ್ ಮಾಡ್ಕೊಂಡ್ರೆ ಈ ಥರ ತುಂಬ ನುಣ್ಣು ಕಟ್ಟಾಗುತ್ತೆ ನೋಡಿ. ಈ ಥರ ಅದನ್ನು ಹಾಕ್ಕೊಂಡಿದ್ದೀನಲ್ಲ, ಈ ಥರ. ಹಾಗೆ ನಾನು ಈರುಳ್ಳಿನೂ ಅಷ್ಟೇ ಅದರಲ್ಲೇ ಮಾಡ್ಕೊಂಡಿರೋದು. ಎಷ್ಟು ಸಣ್ಣಕ್ಕಾಗುತ್ತೆ ಅಂದರೆ ಆಮ್ಲೆಟ್ ಎಲ್ಲ ಮಾಡಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಕಟ್ ಮಾಡಾಕೊಂಡ್ರೆ. ನಾನು ಆಮ್ಲೆಟ್ಗೆಲ್ಲ ಇದರಲ್ಲೇ ಮಾಡ್ಕೊಳೋದು. ಗೈಸ್, ಇವಾಗ ಚಟ್ನಿ ಮಾಡೋಕ್ಕೋಸ್ಕರ ಸಾಫ್ಟಾಗಿ ಬೇಕು. ಯಾಕೆಂದರೆ ಅವನು ಈರುಳ್ಳಿ ಟೊಮೆಟೊ ಏನು ಸಿಕ್ಕಿದ್ರೂ ಬಾಯಲ್ಲಿ ಎತ್ತಿಟ್ಬಿಡ್ತಾನೆ. ಇದರಲ್ಲಾದರೆ ಪೂರ್ತಿ ಸ್ಮ್ಯಾಶ್ ಆಗಿರುತ್ತಲ್ಲ ಅಂತೇಳ್ಬಿಟ್ಟು ಇದರಲ್ಲೇ ಚಾಪ್ ಮಾಡ್ಕೊತೀನಿ. ಗೈಸ್, ಈಗ ಟೊಮೆಟೊ ಖಾರ ಅಂದರೆ ಗುಡ್ಗಾರ ಮತ್ತು ರೊಟ್ಟಿ ಮಾಡೋಣ ಅಂತ. ಇದಕ್ಕೆ ಯೂಶ್ವಲಿ ಟೊಮೆಟೊವನ್ನು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಖಾರದ ಪುಡಿ ಹಾಕ್ತೀನಿ. ಬನ್ನಿ, ಟಿಫನ್ ಮಾಡಿದ್ಮೇಲೆ ಹಾಸನಿಗೆ ಹೋಗೋದು ಇವತ್ತು ಹಾಸ್ಪಿಟಲ್ಗೆ. ನಾನು ಎಲ್ಲೆಲ್ಲೂ ಅವ್ರಿಗೆ ತೋರಿಸಲ್ಲ. ಯೂಶ್ವಲಾಗಿ ಹಾಸನಿಗೆ ತೋರಿಸಿ ರೂಢಿ ಮಾಡ್ಕೊಂಡಿರೋದು. ಸೊ ಗೈಸ್, ಬನ್ನಿ, ಹಾಸನಿಗೆ ಹೊರಟ ಮೇಲೆ ಎಲ್ಲಿ ಏನಂತ ತೋರಿಸ್ತೀನಿ. ಏನು ಮಾಡ್ತಿದ್ದೀಯ? ಬಾ. ಇನ್ನೊಂದು ಮಗಳು ತುಂಬ ಸ್ಟ್ರಾಂಗು, ಲಿಶಾ ಅಂತ ಕೂತಿದ್ದಾಳೆ. ಹಾಗೆ ಮಾತಾಡಿಸ್ಕೊಂಡು ಹೋದ್ವಿ. ಫ್ರೆಂಡ್ಸ್, ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಕೆಲವೊಂದು ಇಲ್ಲಿ ಎಕ್ಸ್ಪ್ರೆಸ್ಗಳನ್ನ ನಿಲ್ಲಿಸಲ್ಲ, ಅಂದರೆ ಎಲ್ಲ ಬಸ್ಗಳನ್ನ ನಿಲ್ಲಿಸುತ್ತೆ. ಬಟ್ ನಾನ್ ಸ್ಟಾಪು ಕೆಲವೊಂದು ಅರಸೀಕೆರೆ ಹಾಸನ ಗಾಡಿಗಳನ್ನ ನಿಲ್ಲಿಸಲ್ಲ. ದುದ್ದ ಒಂದೇ ಪ್ಲೇಸಲ್ಲಿ ಅದು ನಿಲ್ಲಿಸೋದು, ಬೇರೆ ಎಲ್ಲೂ ನಿಲ್ಲಿಸಲ್ಲ. ಲೋಕಲ್ ಗಾಡಿಗಳು ತುಂಬ ಬರುತ್ತೆ, ಬಸ್ಸಿಗೆ ಏನು ಕೊರತೆ ಇಲ್ಲ. ಗೈಸ್, ನಾನಿಲ್ಲಿ ನಿಂತರ ಸರ್ಕಲ್ಲು ಯಾವುದಂತ ಸಾಮಾನ್ಯ ನನ್ನ ವಿಡಿಯೋ ಯಾರು ನೋಡ್ತಿದ್ದೀರಾ ಖಂಡಿತ ಗೊತ್ತಾಗುತ್ತೆ. ಯಾರಿಗೆಲ್ಲ ಗೊತ್ತಿಲ್ಲ, ಹೊಸಬ್ರು ಇದ್ದೀರಾ ಅವ್ರು ನೋಡೋಣ, ಗೆಸ್ ಮಾಡಿ ಇದು ಯಾವುದು ಲೊಕೇಟ್ ಅಂತ. ಸೊ ಗೈಸ್ ನೋಡಿ, ಬಸ್ ಬಂತು. ಬಸ್ ಇನ್ನೇನು ನಮಗೆ ಬಸ್ಸಿಗೇನು ತೊಂದರೆ ಇಲ್ಲ, ಎನಿ ಟೈಮ್ ಬಸ್ ಇರುತ್ತೆ. ಸೊ ಈಗ ಹೋಗ್ತೀವಿ. ಬಸ್ಸಿಗೆ ಹೋದ್ಮೇಲೆ ಹಾಸನಿಗೆ ಹೋದ್ಮೇಲೆ ಮೀಟ್ ಆಗೋಣ, ತೋರಿಸ್ತೀನಿ ಯಾವ ಆಸ್ಪತ್ರೆ ಅಂತ. ಓಕೆ ಗೈಸ್, ಬನ್ನಿ, ಬಸ್ ಹತ್ತಾ ಇದ್ದೀನಿ. ಗೈಸ್, ಬಂದ್ವಿ ಹಾಸನಿಗೆ. ಆ್ಯಕ್ಚುಲಿ ಇವತ್ತು ನಾನು ಯಾವ ಆಸ್ಪತ್ರೆ ಅಂತ ಹೆಸರು ಹೇಳಲ್ಲ, ನೋಡಿ ಹೇಳಿ ನೋಡೋಣ ನಾನು ಎಲ್ಲಿ ಹೋಗ್ತಿರೋ ಆಸ್ಪತ್ರೆ ಯಾವುದು ಅಂತ. ಸಾಮಾನ್ಯ ನೋಡಿದರೆ ಗೊತ್ತಾಗುತ್ತೆ. ಹಾಸನಿಗೆ ಎನಿ ಟೈಮ್ ತಿರ್ಗಾಡೋರಿಗೆ ಈ ಆಸ್ಪತ್ರೆ ಯಾವುದು ಅಂತ ಖಂಡಿತ ಗೊತ್ತಾಗಿರುತ್ತೆ. ಗೈಸ್, ಋತು ಬಂದ ತಕ್ಷಣ ಅಲ್ಲಿ ಚಾರ್ಟ್ಸ್ ಎಲ್ಲ ಇತ್ತು. ಆ ಚಾರ್ಟ್ಸ್ ಬೇಕಂತ ಕೂತ್ಕೊಂಡ. ಅವನಿಗೆ ಕೆಮ್ಮು, ಜ್ವರ, ಶೀತ ಇಷ್ಟೆಲ್ಲ ಆಗಿದೆ. ಬಟ್ ಅವನಿಗೆ ನಾಲ್ಗೆಗೆ ಬಾಯಿ ರುಚಿ ಆಗೋ ಥರನೇ ಫುಡ್ ಕೇಳ್ತಿದ್ದಾನೆ. ಯಾವತ್ತು ತಿಂದ್ರೂ ನಾಲ್ಗೆಗೆ ರುಚಿ ಗೊತ್ತಾಗ್ತಿಲ್ವಂತೆ. ಸೊ ಹಾಗಾಗಿ ನನಗೆ ಕಬಾಬ್ ಬೇಕು, ಆಮೇಲೆ ಪಾನಿಪುರಿ ಇತ್ತು, ಪಾನಿಪುರಿ ಬೇಕು ಅಂತೆಲ್ಲ ಕೇಳ್ದ. ಸೊ ಯಾವ ಪೂರಿನೂ ಕೊಡಿಸಲ್ಲ, ಫಸ್ಟು ಹುಷಾರು ಮಾಡ್ಕೊ ಅಂತ ಹೇಳಿ ಬೈಕಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಗೈಸ್, ಆಸ್ಪತ್ರೆ ಒಳಗಡೆ ಬಂದರೆ ಎಲ್ಲಿ ನೋಡಿದ್ರೂ ಮಕ್ಕಳು ಬರೀ ಶೀತ, ಕೆಮ್ಮು, ಜ್ವರ. ಅದರಲ್ಲೂ ಕೆಮ್ಮು ಇರೋ ಜಾಸ್ತಿ ಮಕ್ಕಳು ಅವರೇ. ಸಖತ್ತು ಮಕ್ಕಳಿಗೆ ಆರೋಗ್ಯ ಇದಾಗಿದೆ. ಏಕೆಂದರೆ ವೆದರ್ ಹಂಗಿದೆ, ತುಂಬ ಕೋಲ್ಡು,
ನೆಲದ ಮೇಲೆ ಕಾಲಿಡೋಕ್ಕಾಗಲ್ಲ, ಅಷ್ಟು ಕೋಲ್ಡ್ ಆಗಿದೆ. ಮಕ್ಕಳಿಗೆ ಆದಷ್ಟು ಸಾಕ್ಸ್ನ ಬಳಸ್ಕೊಳ್ಳಿ. ಯಾಕಂದರೆ ಈ ಎಲ್ಲ ಮನೆಗಳಲ್ಲೂ ಗ್ರಾನೈಟ್ಸು ಟೈಲ್ಸ್ ಅಂತ ಇವತ್ತಿನ ಶೋಕಿಗೋಸ್ಕರ ನಾವು ಅದು ಹಾಕ್ಕೊಂಡು ಮಕ್ಕಳ ಆರೋಗ್ಯನೇ ಹಾಳಾಗ್ತಿದೆ. ಮಕ್ಕಳದು ಜೊತೆಗೆ ನಮ್ಮ ಆರೋಗ್ಯನೂ ಕೂಡ ಹಾಳಾಗ್ತಿದೆ. ನಿಜವಾಗ್ಲೂ ಅವಾಗೆಲ್ಲ ಮಣ್ಣಿನ ನೆಲ ಇತ್ತು, ಗಾರೆ ನೆಲ ಇತ್ತು, ಅವಾಗ ಏನೂ ಆಗ್ತಿರ್ಲಿಲ್ಲ. ಹಾಗೆ ತೋರಿಸ್ಕೊಂಡು ಬಂದೆ. ಅಲ್ಲಿ ಪಕ್ಕದಲ್ಲಿ ಹಾಸ್ಪಿಟಲ್ ಪಕ್ಕದಲ್ಲಿ ಯಾವಾಗಲೂ ಇಲ್ಲಿ ಸೇಲ್ ಇರುತ್ತೆ. ಅಂದರೆ ರೋಡ್ ಸೈಡಲ್ಲಿ ಇಟ್ಕೊಂಡಿರ್ತಾರೆ ಟಾಪ್ಸು. ನನಗೆ ಡೈಲಿ ವೇರ್ಗೆ ಟಾಪ್ಸ್ ಬೇಕಿತ್ತು, ಸೊ ಹಾಗಾಗಿ ಬಂದೆ. ಬಟ್ ನನ್ನ ಸೈಜ್ ಇರಲಿಲ್ಲ. ಈಗ ನನ್ನ ಸೈಜ್ ಇರೋದು ಕಲರು ಚೆನ್ನಾಗಿರಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತೆ ಹಾಗೆ ಬಂದುಬಿಟ್ಟೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಋತುಗೆ ಏನೂ ಕೊಡಿಸಿಲ್ಲ, ಅದು ಕರ್ಕೊಂಡು ಹೋಗ್ತಾಯಿದ್ದೀನಿ. ಯಾಕಂದರೆ ಹುಷಾರಿಲ್ಲ, ಮತ್ತು ಅದು ಇದರಿಂದ ವಾಮಿಟ್ ಎಲ್ಲ ಮಾಡ್ತಾನಲ್ಲ, ಬಸ್ಸಲ್ಲೆಲ್ಲ ವಾಮಿಟ್ ಮಾಡಿಬಿಡ್ತಾನೆ ಅಂತ ಡೈರೆಕ್ಟಾಗಿ ಮನೆಗೆ ಕರ್ಕೊಂಡೋಗಿ ಏನಾದರೂ ಮಾಡಿಕೊಡೋಣ ಅಂತ ಈಗ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀವಿ. ಹಾಸನಲ್ಲಿ ಇವತ್ತೆಲ್ಲೋ ಮಳೆ ಇಲ್ವಂತೆ, ಪ್ರತಿದಿನ ಸುರಿತಾ ಇತ್ತು. ಇವತ್ತೆಲ್ಲೋ ಫ್ರೀ ಇದೆ. ಬಟ್ ಆಸ್ಪತ್ರೆಯಿಂದ ಬಂದ್ವಿ, ಮಳೆ ಸ್ವಲ್ಪ ಬಂತು, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ. ಮನೆಗೆ ಬಂದೆ, ಸ್ವಲ್ಪ ಸುಸ್ತಾಗಿದೆ, ಅವನಿಗೂ ಬೇರೆ ಕೆಮ್ಮಿತ್ತಲ್ಲ, ಹಾಗಾಗಿ ಅವನಿಗೆ ಸ್ವಲ್ಪ ಮ್ಯಾಗಿ ಮಾಡಿಕೊಡ್ತಿದ್ದೀನಿ. ಬಟ್ ಮ್ಯಾಗಿ ಒಳ್ಳೆಯದಲ್ಲ, ಹೊಟ್ಟೆನೂ ತುಂಬಲ್ಲ. ಆದರೆ ಅವನಿಗೆ ಈಗ ಸ್ವಲ್ಪ ಬಾಯಿಗೆ ರುಚಿ ಆಗೋದು ಇದೊಂದೇ ಅಲ್ವಾ, ಹಾಗಾಗಿ ಒಂದನ್ನು ಮಾತ್ರ ಮಾಡಿಕೊಡ್ತಾಯಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಕೊಡ್ಬೋದು ಅಂತ ಕೇಳಿದೆ. ಕಫ ಇರೋದ್ರಿಂದ ಡ್ರೈ ಫ್ರೂಟ್ಸು, ದ್ರಾಕ್ಷಿ ಬೇಡ ಅಂತ ಅಂದರು. ಸೊ ಹಾಗಾಗಿ ಬಾದಾಮಿ ಮತ್ತು ಇದು ಒಣ ಖರ್ಜೂರನ ಕೊಡ್ತಾಯಿದ್ದೀನಿ. ಅವನಿಗೆ ಸ್ವಲ್ಪ ಈಗ ಒಂದು 2 ಡೇಸಿಂದ ಕೊಟ್ಟಿರಲಿಲ್ಲ, ನಿಶಕ್ತಿ ಆದಂಗೆ ಆಗ್ಬಿಟ್ಟಿದೆ. ತೊಳವ ಇವಾಗ 2 ಬಾಳೆಹಣ್ಣು ಮತ್ತು ಕೆಲವೊಂದು ಡ್ರೈ ಫ್ರೂಟ್ಸು ತಿಂದು ಕೂತ್ಕೊಂಡಿದ್ದಾನೆ. ಬಾದಾಮಿ ಎಲ್ಲ ಕೊಡ್ಬೋದು, ಬಟ್ ಭಯ, ಕೆಂಬೇರೆ ಇದೆಯಲ್ಲ, ಕಫ ಅಲ್ವಾ, ಸೊ ಹಾಗಾಗಿ ಬೇಡ ಅಂತ ಸುಮ್ಮನಾಗ್ತಿದ್ದೀನಿ. ಅವ್ನು ನೋಡಿದ್ರೆ ತಿಂದ್ಬಿಡ್ತಾನೆ, ಬಟ್ ಅವನಿಗೆ ಗೊತ್ತಾಗಲ್ಲಲ್ವ, ಹಾಗಾಗಿ ನಾನೇ ಬೇಡ ಅಂದ್ಕೊಂಡು ಎತ್ತಿಡ್ತಾಯಿದ್ದೀನಿ. ಹಾಸನಲ್ಲೂ ಅವ್ನಿಗೇನೂ ಕೊಡಿಸ್ಲಿಲ್ಲ, ಅವ್ನು ತುಂಬ ಹಠ ಮಾಡ್ದೆ ಅದು ಬೇಕು ಇದು ಬೇಕು ಅಂತ. ಬಟ್ ನನಗೆ ಭಯ ಆಯಿತು, ಯಾಕೆಂದರೆ ಅಲ್ಲೆಲ್ಲ ಮಳೆ ಬೇರೆ, ಅದೇ ಎಂತೆಂಥ ಹೆಣ್ಣು ಅಡುಗೆ ಮಾಡಿರ್ತಾರೆ ಏನೋ ಭಯ. ಸೊ ಇದನ್ನು ಆರಿದ ಮೇಲೆ ಅವ್ನಿಗೆ ಕೊಡ್ತೀನಿ. ಹಾಗೆ ನಮ್ಮ ಅಕ್ಕವ್ರ ಮನೆಯಿಂದ ದಾಳಂಬ್ರೆ ಹಣ್ಣು ಕೊಟ್ಟು ಕಳಿಸಿದ್ರು. ನಾನು ವಿಡಿಯೋದಲ್ಲಿ ನೋಡ್ತಿರ್ತೀರ, ನನಗೆ ಬೆಸ್ಟ್ ಫ್ರೆಂಡು ಹಾಗೆ ವೆಲ್ ವಿಷರು ಸಿಸ್ಟರ್ ಎಲ್ಲ ಅವರೇ. ಸೊ ಅವರು ದಾಳಿಂಬೆ ಹಾಕಿದ್ದಾರೆ. ಋತುವಿಗೆ ಕೆಮ್ಮಿರೋದ್ರಿಂದ ನಾವು ಬೇಡ ಅಂದ್ಕೊಂಡಿದ್ದು. ಲಾಸ್ಟ್ ಟೈಮ್ ತೊಗೊಬಂದಾಗಲೂ ಬೇಡ ಅಂದಿದ್ದು, 1-2 ಇಸ್ಕೊಂಡಿದ್ವಿ. ಬಟ್ ನಮ್ಮ ಮನೆಯವರು ಹೋಗಿದ್ರು ಅಂತ ಇಷ್ಟೊಂದು ಕೊಟ್ಟು ಕಳಿಸಿದ್ದಾರೆ. ನನಗೆ ಕೆಮ್ಮು ಇರೋದ್ರಿಂದ ಏನು ಕೊಡೋಕ್ಕೂ ಭಯ ಆಗ್ತಿದೆ, ವಾಮಿಟ್ ಮಾಡ್ತಾನಲ್ಲ ಅಂತ. ವಾಮಿಟ್ ಆಗಿ ಸುಸ್ತಾಗುತ್ತೆ ಅಂತ ಅಷ್ಟೇ. ಬಟ್ ಅವರು ಹಣ್ಣಿನ ಜ್ಯೂಸ್ ಕೊಡ್ಬೋದು, ಏನೂ ಆಗಲ್ಲ ಅಂತ ಅಂದಿದ್ದಾರೆ. ಆದಷ್ಟು ಬಿಸಿನೀರ ಯೂಸ್ ಮಾಡಿ, ಮಳೆ ವೆದರು ಈ ಥರ ಇರೋದ್ರಿಂದ ಬಿಸಿನೀರ ಯೂಸ್ ಮಾಡಿ ಅಂತೇಳಿ ಅಂದರು ಡಾಕ್ಟ್ರು ಕೂಡ. ಎಲ್ಲ ಮಕ್ಕಳಿಗೂ ಅದೇ ಸಮಸ್ಯೆ ಆಗಿದೆ, ಕೆಮ್ಮು ಬರುತ್ತೆ ಬಟ್ ಕಫ ಹೊರಗಡೆ ಬರ್ತಿಲ್ಲ ಅನ್ನೋದೇ ಒಂದು ಸಮಸ್ಯೆ. ತುಂಬ ಮಕ್ಕಳಿತ್ತು ಆಸ್ಪತ್ರೆಯಲ್ಲಿ, ಎಲ್ಲ ನನ್ನ ಮಗನ ಥರ ಸಿಂಟಮ್ಸ್ ಇರೋರೆ. ಬರೀ ಕೆಮ್ಮು ಅಷ್ಟೇ, ಇವನಿಗೆ ಜ್ವರನೂ ಆ ಥರದ್ದು ಹೇಳ್ಕೊಳೋ ಥರ ಜ್ವರ ಇಲ್ಲ, ಸ್ವಲ್ಪ ಲೈಟಾಗಿ ಬರುತ್ತೆ ಅಷ್ಟು ಬಿಟ್ಟರೆ. ಬಟ್ ಬರೀ ಕೆಮ್ಮು, ಜೋರಾಗಿ ಕೆಮ್ತಾನೆ, ನೈಟೆಲ್ಲ ಫುಲ್ ಕೆಮ್ತಾನೆ. ಅದು ಮಳೆ ಬೇರೆ ತುಂಬ ಬರ್ತಿರೋದ್ರಿಂದ ಶೀತ, ಎಲ್ಲಿ ನೋಡಿದ್ರೂ ಕಾಲಿಟ್ರೂ ತಣ್ಣು ಕೊರಿಯುತ್ತೆ. ಈಗ ಅವನಿಗೆ ಏನಾದ್ರು ತಿನ್ನಿಸಿ, ಈಗ ಮೆಡಿಸನ್ ಇದೆ, ಮೆಡಿಸನ್ ಹಾಕ್ತೀನಿ. ಋತುಂಗೆ ಹಾಲೆಲ್ಲ ಕೊಟ್ಟು 2 ಡೇಸ್ ಆಗಿತ್ತು, ನಾನು ಹಾಲು ಕೊಟ್ಟಿರಲಿಲ್ಲ. ಸೊ ಇವತ್ತು ಅದಕ್ಕೆ ಹಾಲನ್ನ ಕೊಡಬೇಕು ಅಂತ ಹಾಲಿಗೆ ಅರಿಶಿನ ಮತ್ತು ಏಲಕ್ಕಿ, 1 ಕಾಳುಮೆಣಸು ಹಾಗೆ 1 ಲವಂಗ ಹಾಕಿ ಕಾಯಿಸಿ ಕೊಡಿ ಅಂತ ಹೇಳಿದ್ದಾರೆ. ಯಾಕಂದರೆ ಅರಿಶಿನ ಕಫ ಕಟ್ಟಲ್ಲ, ಶೀತ ಎಲ್ಲ ಹೊಡೆಯುತ್ತೆ ಅಂತ. ಹಾಗೆ ಬೆಲ್ಲ ಹಾಕಿ ಕೊಡಬೇಕು, ಒಂದು ಸಕ್ಕರೆನ ಯೂಸ್ ಮಾಡಲೇಬೇಡಿ, ಬೆಲ್ಲ ಹಾಕಿ ಕೊಡಿ. ಆದಷ್ಟು ಸ್ವಲ್ಪ ಹೀಟಿಂದು, ತುಂಬ ಹೀಟ್ ಮಾಡಬೇಡಿ, ಹೀಟ್ ಕೊಡ್ತೀವಿ ಅಂತ ಸ್ವಲ್ಪ ನೋಡಿ ಅವನಿಗೆ ಯಾವುದು ಫುಡ್ ಅಡ್ಜಸ್ಟ್ ಆಗುತ್ತೋ ಆ ಥರ ಕೊಡಬೇಕು ಅಂತ ಅಂದಿದ್ದಾರೆ. ಸೊ ಹಾಗೆ ಅವನಿಗೆ ಹಾಲು ಮಾಡಿಕೊಡೋಣ ಅಂತ. ಹಾಗೆ ಪೈನಾಪಲ್, ಅವನಿಗೆ ಹಣ್ಣುಗಳ ಜ್ಯೂಸ್ ಕೊಡಬೇಕು ಅಂತ ಪೈನಾಪಲ್ ಎಲ್ಲ ತಂದಿದ್ವಿ. ಬಟ್ ಈಗ ಯಾವ ಹಣ್ಣಿನ ಜ್ಯೂಸು ಅವನಿಗೆ ಕೊಡ್ತಾಯಿಲ್ಲ. ಕಫ ಕರ್ಗೋವರೆಗೂ ಹಾಗೆ ಕೆಮ್ಮು ಕಡಿಮೆ ಆಗೋವರೆಗೂ
ಆದಷ್ಟು ಶೀತ ಆಗಿರೋ ಪದಾರ್ಥಗಳನ್ನ ಏನೂ ಕೊಡ್ತಿಲ್ಲ. ಅವನಿಗೋಸ್ಕರ ತಂದಿಟ್ಟಿದ್ದ ಹಣ್ಣುಗಳೆಲ್ಲ ನಾವು ತಿನ್ನೋದಾಗಿದೆ ಈಗ. ಸೊ ಗೈಸ್, ಕೆಲವೊಂದಕ್ಕೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತಲೇ ಗೊತ್ತಾಗಲ್ಲ. ಒಂದು ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೆ, ಹಣ್ಣಿನ ಜ್ಯೂಸ್ ಎಲ್ಲ ಕೊಡಬೇಕು ಅಂದರೆ. ಈ ಕಡೆ ಶೀತ ಆಗುತ್ತೆ. ಸೊ ಒಂದೊಂದು ಟೈಮ್ ಗೊಂದಲ ಶುರುವಾಗುತ್ತೆ, ಯಾವ್ದು ಕೊಡಬೇಕು ಯಾವ್ದು ಕೊಡಬಾರ್ದು ಅಂತಲೇ ಗೊತ್ತಾಗಲ್ಲ. ಹಾಗೆ ನಮ್ಮ ಮನೇಲಿ ಶ್ರಾವಣ ಶುರುವಾದಾಗಿಂದ ನಾವು ನಾನ್ ವೆಜ್ ಅಂತ ಏನೂ ಮಾಡಿಲ್ಲ. ಸೊ ಋತುನ್ಗೆ ನಮ್ಮ ಮನೆಯವ್ರಿಗೆ ಋತುನ್ಗೆ ನಾನ್ ವೆಜ್ ಇಲ್ಲ ಅಂದರೆ ಇರೋಕ್ಕಾಗೋದೇ ಇಲ್ಲ. ವೀಕ್ಲಿ 2 ಡೇಸ್ ಅವ್ರಿಗೆ ನಾನ್ ವೆಜ್ ಬೇಕೇ ಬೇಕು. ಇವತ್ತು ಜಗಳ ಮಾಡಿ ಎಗ್ ರೈಸ್ ಮತ್ತು ಎಗ್ ಆಮ್ಲೆಟ್ ಮಾಡಿಸ್ಕೊಂಡಿದ್ದಾರೆ. ನಮ್ಮನೆಯವ್ರಿಗೆ ಪ್ರತಿ ದಿವಸ ಮೊಟ್ಟೆ ಬೇಕೇ ಬೇಕು. ನಾವು ಸೋಮವಾರ ಮತ್ತು ಗುರುವಾರ 2 ದಿವಸ ತಿನ್ನಲ್ಲ. ಮೊಟ್ಟೆ ಆಗಲಿ ಏನು ಕೂಡ, ಬೇರೆ ಎಲ್ಲ ದಿವಸಗಳಲ್ಲೂ ನಾನ್ ವೆಜ್ ಮೊಟ್ಟೆ ಆಗಲಿ ಇದ್ದೇ ಇರುತ್ತೆ. ನಮ್ಮನೆಯವ್ರಿಗೆ ಯೂಶ್ವಲಿ ಆಗಿ ಈ ಥರದ್ದು ನಾನ್ ವೆಜ್ಜಲ್ಲಿ ಮೊಟ್ಟೆ ಹಾಗೆ ಮೀನು ಬೇಕೇ ಬೇಕು. ಸೊ ಗೈಸ್, ಅವರು ಕೂಡ ಮೊಟ್ಟೆ ಎಲ್ಲ ಮಾಡಿದ್ದೆ ತಿಂತಿದ್ರು. ಋತುಂಗೆ ಎಗ್ ರೈಸ್ ಬೇಕೇ ಬೇಕು ನನಗೆ ಅಂತಂದ. ಹಾಗೆ ಅವನು ಕೂಡ ತಿಂತಾ ಇದ್ದಾನೆ. ಅವನು ಚಿಕನ್ ಬೇಕು ಅಂತಂದ ಅದನ್ನಲ್ಲಿ, ಬಟ್ ನಾನು ಕೊಡಿಸ್ಲಿಲ್ಲ ಅವನಿಗೆ. ಹಾಗಾಗಿ ನನಗೆ ಎಗ್ ರೈಸ್ ಬೇಕೇ ಬೇಕು ಅಂತಂದ. ಗೌರಿ ಹಬ್ಬ ಮುಗಿಯೋವರೆಗೂ ಹಾಗೆ ಹಿರಿಯರಿಗೆ ಎಡೆವರೆಗೂ ನಮ್ಮ ಮನೇಲಿ ನಾನ್ ವೆಜ್ ಏನೂ ಮಾಡೋಂಗಿಲ್ಲ. ಬಟ್ ಇವರು ಒತ್ತಡಕ್ಕಾಗಿ ಎಗ್ ಮಾತ್ರ ಮಾಡಿದ್ದೀನಿ. ಈಗ ಹಬ್ಬ ಬಂತು ಅಂದರೆ ಮತ್ತೆ ಯಥಾ ಪ್ರಕಾರ ಕ್ಲೀನ್ ಮಾಡ್ಕೊಬೇಕು. ನಾವು ಯಥಾ ಪ್ರಕಾರ ಕ್ಲೀನ್ ಮಾಡ್ಕೋಬೇಕಲ್ಲ, ರಿಸ್ಕು ಅಂತಲೇ ನಾವು ನಾನ್ ವೆಜ್ ಏನೂ ಕೂಡ ಗೌರಿ ಹಬ್ಬ ಮುಗಿಯೋವರೆಗೂ ಮಾಡಲ್ಲ. ಬಟ್ ಋತುಂಗೆ ನಮ್ಮ ಮನೆಯವ್ರಿಗೆ ಇರೋಕ್ಕಾಗಲಿಲ್ಲ, ಮೊಟ್ಟೆ ಕೂಡ ತಿಂದಂಗೆ. ಸೊ ಮೊಟ್ಟೆ ಬಿಟ್ಟರೆ ಬೇರೆ ಏನೂ ಮಾಡಿಕೊಡಲ್ಲ ಅಂತ ರೆಸ್ಟ್ರಿಕ್ಷನ್ ಮಾಡಿದ್ದೀನಿ. ಸೊ ಮತ್ತೆ ಯಥಾ ಪ್ರಕಾರ ಕ್ಲೀನ್ ಮಾಡೋದು ತುಂಬ ಹಿಂಸೆ ಆಗುತ್ತೆ. ಹಾಗಾಗಿ ನಾನ್ ವೆಜ್ ತಿಂದವ್ರಿಗೆ ಬೇರೆ ಊಟ ಅಡ್ಜಸ್ಟ್ ಆಗೋದೇ ಇಲ್ಲ. ಸೊ ವೀಕ್ಲಿ 2 ಟೈಮ್ಸ್ ಆದ್ರೂ ಬೇಕೇ ಬೇಕು. ಹಾಗೆ ಫ್ರೆಂಡ್ಸ್, ಇನ್ನೊಂದು, ನಾನು ದಿವಸ ವೀಡಿಯೋನ ಅಪ್ಲೋಡ್ನ ಮಾಡಬೇಕು ಅಂತಿದ್ದೀನಿ. ಬಟ್ ಯಾಕೆ ಅಂದರೆ ಈಗ ಮಳೆ ಬರ್ತಿರೋದು ಎಲ್ರಿಗೂ ಕೂಡ ಗೊತ್ತು. ಮಳೆ ಇರೋ ಕಾರಣ ಸರ್ವರು, ಸಿಗ್ನಲ್ಲು, ಆಮೇಲೆ ನೆಟ್ವರ್ಕ್ ಇಶ್ಯೂ ಭಾಳಷ್ಟು ಪ್ರಾಬ್ಲಮ್ಸ್ ಇದೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅಪ್ಲೋಡ್ ಆಗ್ತಾನೇ ಇಲ್ಲ. ಯಾಕಂದರೆ ಪ್ರತಿ ದಿವಸ ಮಳೆ ಸುರಿತಾಯಿದೆ. ನಾವು ಹೊರಗಡೆ ಹೋಗಿ ನಾನು ಏನಾದರೂ ಒಂದು ವಿಡಿಯೋ ಅಪ್ಲೋಡಿಗೆ ಇಟ್ಟಿದ್ದೀನಿ, ನನ್ನ ಮನೆಯಿಂದ ಹೊರಗಡೆನೇ ಬರಬೇಕು. ನಮ್ಮ ಮನೆ ಒಳಗಡೆ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ವಿಡಿಯೋ ಅಪ್ಲೋಡ್ ಆಗೋಲ್ಲ. ಬಟ್ ನಾನು ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಮಳೆ ವಿಪರೀತ ಇರೋದ್ರಿಂದ. ಸೊ ಗೈಸ್, ನಾನು ಈಗ 4 ಡೇಸ್ ಅಥವಾ 3 ಡೇಸ್ಗೆ ಒಂದೊಂದು ವಿಡಿಯೋ ಹೋಗ್ತಾ ಇರೋದು. ಸೊ ಅಪ್ಲೋಡೇ ಆಗ್ತಿಲ್ಲ. ಸೊ ಹಾಗಾಗಿ ದಯವಿಟ್ಟು ಈ ಥರ ಏನು ಬೇಕಾಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ ಯಾವಾಗಲೂ ಒಂದು ದಿವಸ ಅಂದ್ಕೊಬೇಡಿ. ನಾನು ಡೈಲಿ ಹಾಕಬೇಕು ಅಂತಿರ್ತೀನಿ, ಬಟ್ ಅದು ಅನಿವಾರ್ಯ ಆಗ್ತಾನೇ ಇಲ್ಲ. ಯಾಕೆಂದರೆ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಅಪ್ಲೋಡ್ ಆಗ್ತಿಲ್ಲ. ಸೊ ಹಾಗಾಗಿ ಓಕೆ ಗೈಸ್, ಇವತ್ತು ನಮ್ಮ ಮನೆಯವ್ರಿಗೆ ತುಂಬ ತಲೆನೋವಿತ್ತು ಅಂತ ಎಣ್ಣೆ ಮಸಾಜ್ ಮಾಡಿಸ್ಕೊತಾ ಇದ್ದಾರೆ. ಅವ್ರಿಗೆ ಶೀತ ಅಂತ ನಾವು ಹರಳೆಣ್ಣೆ ಹಾಕಿರಲಿಲ್ಲ, ಬಟ್ ಅವ್ರಿಗೆ ಹರಳೆಣ್ಣೆ ಹಾಕ್ಕೊಂಡು ರೂಢಿ ಮಾಡಿರೋದ್ರಿಂದ ಹರಳೆಣ್ಣೆ ಹಾಕಲೇಬೇಕು. ಓಕೆ ಗೈಸ್, ಇನ್ನು ಈ ವಿಡಿಯೋನ ಲೆಂತ್ ಆಗಿಬಿಡುತ್ತೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ. ಕೊನೆವರೆಗೂ ವಿಡಿಯೋನ ವಾಚ್ ಮಾಡಿ. ಅಟ್ಲೀಸ್ಟ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.